ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ 41 ಜನರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ತನಿಖೆ ಇನ್ನೂ ಮುಂದುವರೆದಿದೆ ಎಂದು ಎಸ್ಪಿ ಉಮಾ ಪ್ರಶಾಂತ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿದವರನ್ನ ಯಾವುದೇ ಕಾರಣಕ್ಕೂ ಬಿಡುವ ಮಾತಿಲ್ಲ ಎಂದ ಎಸ್ಪಿ, ಸಾಕಷ್ಟು ಜನರು ನಾಪತ್ತೆಯಾಗಿದ್ದು ತಪ್ಪಿತಸ್ಥರನ್ನ ಬಂಧಿಸಲಾಗುವುದು ಎಂದರು. 61 ಜನ ಅವಾಗೇ ನಿಮಗೆ ಹೇಳಿದೀವಲ್ಲ, ಇನ್ನು ಉಳಿದವ್ರದ್ದು ನಮ್ದು ಇಲ್ಲ, ಅವತ್ತು 39 ಹೇಳಿದ, ನಾನು ಚೆಕ್ ಮಾಡ್ತೇನೆ. ನಾನು 41 ಟೋಟಲ್ 41 ಇದು 41 ಏನು ನೋಟಿಸ್ ಇದೆಯಲ್ಲ 41, ಬಟ್ ಇನ್ನೊಂದ್ಸಲಿ ನಾನು ಚೆಕ್ ಮಾಡ್ತೇನೆ. ಅದಲ್ಲದೆ ಇವಾಗ ನನಗೆ ಅವರು ಸ್ಕ್ರೂಟಿನಿಗೆ ಕೊಡಬೇಕಾಗ್ತದೆ. ನಾನು ಸ್ಕ್ರೂಟಿನಿಗೆ ಕೊಟ್ಟಾದ್ಮೇಲೆ ನಾನು ಎಷ್ಟು ಜನಕ್ಕೆ ಮಾಡ್ತಾರೆ ಏನು ಅಂತ ಅಂತಿಮ ವರದಿ ಕೊಟ್ಟಾದ್ಮೇಲೆ ಗೊತ್ತಾಗ್ತದೆ. ನಿದ್ದೆ ಇಲ್ಲ, ತನಿಖೆ ನಡೀತಾ ಇದೆ. ಅವರು ನಮಗೆ ಫೈನಲ್ ರಿಪೋರ್ಟ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ನಾವು ಪರಿಶೀಲಿಸಿ ನ್ಯಾಯಾಲಯಕ್ಕೆ ಕೊಡ್ತೇವೆ. ಯಾಕೆ ಇಲ್ಲ ಆ ಥರದ್ದು ಏನೂ ಇಲ್ಲ. ತನಿಖೆ ಮಾಡ್ತಾ ಇದ್ದಾರೆ, ಅದನ್ನು ಇದು ಮಾಡ್ತೇವೆ, ಅಂತಿಮ ವರದಿ ಕೊಡ್ತೀವಿ. ರಾಷ್ಟ್ರವಾಹಿ ಸಿಡಿಸಿದ್ರಲ್ಲ, ಇಮಿಡಿಯೇಟಾಗಿ ಅದಾದ್ಮೇಲೆ ಡಿಸ್ಪರ್ಸ್ ಆಗಿದ್ದಲ್ಲ, ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಹಾಂ, ಫಸ್ಟ್ ಅವ್ರು ಎಲ್ಲ ಇವ್ರನ್ನೂ ಕೂಡ ಕೇಳ್ತಾ ಇದ್ರು, ಕನ್ವಿನ್ಸಿಂಗ್ ಮೋಡಲ್ಲೇ ಇದ್ರು. ತಮಗೆ ಅವತ್ತು ಕೂಡ ಅದನ್ನೇ ಹೇಳಿದ್ದೇನೆ. ಆವಾಗ ಯಾರು ಇಲ್ಲಿ ಇದ್ದರು ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಕನ್ವಿನ್ಸ್ ಆಗಿದ್ದರು. ಅವರು ಹೊರಗೆ ಆಲ್ಮೋಸ್ಟ್ ಕನ್ವಿನ್ಸ್ ಆಗಿ ಹೋಗ್ತಾ ಇರಬೇಕಾದ್ರೆ ಅವರವರಲ್ಲೇ ಏನು ಕಮ್ಯುನಿಕೇಷನ್ ಆಗಿದೆ ಗೊತ್ತಿದೆ. ಇದು ಮಾಬ್ ಸೈಕಾಲಜಿ, ನೀವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಉದ್ದೇಶಪೂರ್ವಕವಾಗಿ ನಾವು ಸ್ಟೇಷನ್ ಮೇಲೆ ಕಲ್ಲು ಹೊಡಿಬೇಕು ಅಂತ ಬಂದಿದ್ದಂಥದ್ದಲ್ಲ. ಅಲ್ಲಿ ಹೋದಾಗ ಆಲ್ ಆಫ್ ಎ ಸಡನ್ ಒಂದು ಗುಂಪಲ್ಲಿ ಏನು ಡಿಸ್ಕಷನ್ ಆಗುತ್ತೆ, ಒಬ್ಬರು ಏನೋ ಪ್ರಚೋದನೆ ಕೊಟ್ಟಿದ್ರಾ, ಏನು ಮಾತಾಡಿದ್ರ. ಆ ದಿವಸ ನಮ್ಮ ಸ್ಟೇಷನ್ ಮುಂದೆ ರೋಡ್ದು ರಿಪೇರಿ ಕೆಲಸ ಕೂಡ ನಡೀತಾ ಇರ್ತದೆ. ಆ ರೋಡ್ ರಿಪೇರಿ ಕೆಲಸ ನಡೀತಾ ಇರಬೇಕಾದ್ರೆ ಅಲ್ಲಿ ಕಲ್ಲುಗಳು ಕೂಡ ಇದ್ವು. ಅವರು ಹೋಗಬೇಕಾದ್ರೆ ವಾಪಸ್ ಏನು ಕಮ್ಯುನಿಕೇಷನ್ ಆಗಿದೆಯಾ ಅದರದ್ರ ಮೇಲೆ ಸಡನ್ ಆಗಿ ಉದ್ರೇಕಗೊಂಡು ಆ ರೀತಿ ಮಾಡಿದ್ದಾರೆ. 100% ನಾನು ಆಗೋ ಪ್ರಕರಣಗಳೆಲ್ಲ ನಮಗೂ ನಮ್ಮದೇ ಆದ ಲಿಮಿಟ್ಸ್ ಇರ್ತದೆ. ನಮಗೆ ಯಾವುದರಲ್ಲಿ ಕ್ಲೂಸ್ ಸಿಗ್ತದೆ, ಸಮ್ಟೈಮ್ಸ್ ಫಿಂಗರ್ ಪ್ರಿಂಟ್ ಇದು ಸಿಗುತ್ತೆ, ಟ್ರೇಸಸ್ ಸಿಗುತ್ತೆ, ಅದ್ರ ಮೇಲೆ ಕೂಡ ನಾವು ಮಾಡಿರ್ತೀವಿ CCTV ಫುಟೇಜಸ್. ನಮ್ಮ ತನಿಖೆ ಯಾವಾಗಲೂ ಕೂಡ ಈಗ ಮೊನ್ನೆ ಕೂಡ ನಾವು ಹರಿಹರ ಟೌನಲ್ಲಿ 430 ಇಲ್ಲ ಅದ್ರದ್ದಲ್ಲ, ಯಾವ್ಯಾವ ಕ್ರೈಮ್ ನಂಬರು ಚೆನ್ನಾಗಿ ಅದಿದೆಯಾ ನಮ್ಮದು ಹೇಳ್ತೀನಿ. ನಮ್ಮದು ಚನ್ನಗಿರಿದು 158/24, 239/24 ಇದೆ, 392/23 ಇದೆ, 3 ಇದೆ, ಅದು ಇಲ್ಲ. ಸೊ ಅದನ್ನೇ ಹೇಳ್ತಾ ಇದ್ದೀನಿ, 100% ನಾವೆಲ್ಲ ಡಿಟೆಕ್ಟ್ ಮಾಡಲೇ ನಮಗೆ ನಮ್ಮದೇ ಆದಂತಹ ಲಿಮಿಟ್ಸ್ ಇರ್ತದೆ. ಬಟ್ ಆ ನಿಟ್ಟಿನಲ್ಲಿ ಎಲ್ಲ ನಾವು ಕೆಲಸನಂತೂ ಯಾವಾಗಲೂ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಈ ರೀತಿ ಆರೋಪಿಗಳು ಹುಡುಕಬೇಕಾದ್ರೆ ನಮ್ಮವ್ರದನ್ನೇ ಮಾಡಬೇಕು ಅಂತಲೂ ಇಲ್ಲ, ಅವ್ರದ್ದು ಕಳ್ಕೊಂಡವ್ರು ಇರ್ತಾರೆ. ನಮಗೆ ನಮ್ಮವ್ರದ್ದೇ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗಿರ್ತದೆ. ಬಟ್ ನಾವು ಯಾರ್ದು ಇರ್ತದೆ ಏನಿದೆ ಅದನ್ನೇ ನೋಡಿ ಕರೆಕ್ಟಾಗಿ ಮಾಡಬೇಕಾಗಿರ್ತದೆ. ಹಾಗಾಗಿ ನಾವು ಮಾಡಿದೆವು.